ಆ ಪಿ ಪಿ ರವಿಗೆ ಸಿಟಿ ರವಿ ಪಿ ಪಿ ರವಿ ಸಿಟಿ ನಮ್ಮ ಕಡೆ ಸಿಟಿಗೆ ಪಿ ಪಿ ಅಂತಾರೆ. ಸಣ್ಣ ಹುಡುಗರು ಹೇಳಿದಿಲ್ಲ ನನಗೊಂದ್ಸಲ ಪಿ ಪಿ ರವಿನೂ ಸಿಟಿ ರವಿಗೆ ಸಿಟಿಗೆ ಪಿ ಪಿನೂ ಅಂತಾರೆ. ಅಂತಹ ಜನರು ಮೇಲ್ಮನೆಯಲ್ಲಿರು ನಮ್ಮ ಧರ್ಮ ಹಿಂದೂ ಅಂತ ತಿಳ್ಕೊಳ್ಳೋರಿಗೆ ಅವ್ರು ಹಿಂದೂ ಧರ್ಮದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಸಿ ಟಿ ರವಿಯವರು ಹಿಂದೂ ಧರ್ಮದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಪ್ರತಿಪಾದಕರಾಗಿರಲಿಕ್ಕೆ ಯೋಗ್ಯರಲ್ಲ. ಅವರು ಹಿಂದೂ ಧರ್ಮ ಏನು ಹೇಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು ಆಗುತ್ತೆ. ಅಂಬೇಡ್ಕರ್ ಅವರು ಹೇಳಿದ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥದ್ದು. ಬಸವಣ್ಣವ್ರು ಹೇಳಿದ್ದು ಧರ್ಮಕ್ಕೆ ಗೌರವ ಕೊಡ್ತಕ್ಕಂಥ. ಹೆಣ್ಣು ಮಕ್ಕಳಿಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ರೀತಿ ಏನಿದೆಯಲ್ಲ ಪಿ ಪಿ ರವಿ ತಪ್ಪು. ಅವನಿಗೆ ಕಾನೂನಾತ್ಮಕವಾದ ಶಿಕ್ಷೆ ಆಗಬೇಕು. ಈ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ವ್ಯಕ್ತಿನ ಅವ್ರ ಪಕ್ಷದವ್ರು ನಾನು ತಿಳಿದ ಹಾಗೆ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅಂತಕ್ಕಂಥ ಭಾವನೆ. ಯಾಕಂದರೆ ಎಲ್ಲ ಕಡೆ ಸಂಸ್ಕೃತಿ ಸಂಸ್ಕಾರ ಬಗ್ಗೆ ಭಾಳ ಮಾತನಾಡ್ತಕ್ಕಂಥ ಬಿ ಜೆ ಪಿಯವರು ಇಂಥವ್ರು ಅವ್ರ ಪಕ್ಷದಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಈಗಲೇ ಅವ್ರು ಹೇಳ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಬಹುಶಃ ನಾಳೆ ನಾಡ್ದ ಆ ಪಕ್ಷದಿಂದ ಅವ್ರು ಉಚ್ಚಾಟನೆ ಮಾಡಿದ್ರೆ ಆ ಪಕ್ಷಕ್ಕೆ ಗೌರವ ಬರುತ್ತೆ, ನಮ್ಮ ಧರ್ಮಕ್ಕೆ ಗೌರವ ಬರುತ್ತೆ. ಇಂಥವ್ರು ನಮ್ಮ ಧರ್ಮದಲ್ಲಿ ಇರಬಾರ್ದು, ಧರ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಪಕ್ಷದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದೇಶ ಕೊಡುವುದರ ಮೂಲಕ ಬಿ ಜೆ ಪಿ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತಕ್ಕಂಥ ಸದಿಚ್ಛೆ ನಂದು. ಇಲ್ಲಾಂದರೆ ಇಡೀ ಪಕ್ಷದ ತತ್ವ ಆದರ್ಶ ಇಂಥದ್ರಿಂದ ನಡೀತಿದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಬರುತ್ತೆ. ಏನು ಅವಶ್ಯಕತೆ ಇದೆ ಅವ್ರ ಮೇಲೆ ಸುಳ್ಳು ಆರೋಪ ಮಾಡೋಕ್ಕೆ? ಏನು ಅವಶ್ಯಕತೆ? ಅವರು ತಿರುಚಿ ಹೆಂಗೋ ಮತ್ತೆ ಬಚಾವಾಗ್ಲಿಕ್ಕೆ ನೋಡ್ಕೋತಾರೆ. ಕಾನೂನು ಕ್ರಮ ಕೈಗೊಳ್ತೈತಿ. ಈ ನಾಡಿನ ಕಾನೂನು ಭಾಳ ಸ್ಟ್ರಾಂಗ್ ಆಗಿದೆ. ಗೃಹ ಮಂತ್ರಿನೇ ಬೇಡಿ ಹಾಕೊಂಡು ಹೋದಂಥ ನಾಡಿದು. ಜಾಲಪ್ಪ ಅವರು ಒಂದು ಕೇಸ್ನಲ್ಲಿ ಸಿಕ್ಕಂದ್ರೆ ಅವ್ರಿಗೆ ಬೇಡಿ ಹಾಕೊಂಡಂಥ ನಾಡಿದು. ಈ ಪಿ ಪಿ ರವಿ ಅಂತವ್ನು ಬಿಡ್ತಾರ? ಸರ್, ಇವಾಗ ಶಾಸಕರಾಗಿರ್ತಕ್ಕಂಥವ್ರು ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಪೊಲೀಸರು ಅಲ್ಲಿ ಅರೆಸ್ಟ್ ಮಾಡ್ತಕ್ಕಂಥದ್ದು ರೀತಿ ಸರಿ ಇಲ್ಲ ಅಂತಕ್ಕಂಥದ್ದು ನೋಡೋ ಬಗ್ಗೆ ಅವನಿಗೇನು ಗೌರವ ಕೊಡಬೇಕಾಗಿತ್ತ? ಹಾಜಿ ಬಜಾರ್ಸ್ಕೊಂಡು ಬರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಯ್ತಾರ. ಕಾನೂನಾತ್ಮಕವಾಗಿ ಬಂಧಿಸಿದ್ರಿ, ಆದ್ರೆ ನಾನು ಯಾಕೆ 3 ಜಿಲ್ಲೆ ಸುತ್ತಾಡಿಸಿದ್ರಿ? ಯಾರು ಜಿಲ್ಲಾಡಿಸಿದ್ರ? ಪೊಲೀಸರು ಕೆಲಸ ಅವ್ರು ಮಾಡ್ತಾರೆ. ನಾನು ನೀವು ಮಾಡೋಕ್ಕಾಕತ್ತೇನ ಭಯ? ನನ್ನ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು, ಎನ್ಕೌಂಟ್ ಮಾಡೋಕ್ಕೆ ಮುಂದಾಗಿ ಎನ್ಕೌಂಟರ್ ಮಾಡೋಕ್ಕೆ ಅಂತಂದು ರಸ್ತೆ ಒಳಗೆ ಕುಂತು ಪ್ರತಿಭಟನೆ ಮಾಡೋದು ಜಡ್ಜ್ ಮುಂದೆ ನ್ಯಾಯಾಧೀಶರ ಮುಂದೆ ನನ್ನ ಎನ್ಕೌಂಟರ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು ಅಂತಂದು. ಯಾಕೆ ಅನ್ಕೊಂಡ್ರು? ಅವ್ರು ಹೇಳೋದು ಸತ್ಯನ? ಸುಳ್ಳು ಹೇಳ್ಕೊಂಡೆ ಅವ್ರು ಬದುಕು ಮಾಡಿದವ್ರು. ಅದ್ರ ಬಗ್ಗೆ ಭಾಳ ವ್ಯಾಖ್ಯಾನ ಬೇಡ ಅಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪೊಲೀಸರು ಅದಿರಬಹುದು, ವರ್ಡ್ ಅಂತ ಸೆಕೆಂಡರಿ, ಅದೆಲ್ಲ ವಿಚಾರಣೆ ಆಗಿರುತ್ತೆ. ಆದ್ರೆ ಅವ್ನು ನಡೆಸಿಕೊಂಡಂತ ರೀತಿನೂ ಕೂಡ ತುಂಬಾ ಇದಾಗಿರುವಂಥದ್ದು. ಹ್ಯಾಂಗ್ ನಡೆಸ್ಕೊಂಡು ಹೋಗ್ಬೇಕು ಕೇಳಪ್ಪ ಭಯ್ಯ? ಅರೆಸ್ಟ್ ಮಾಡುವಂತದ್ದಾಗಿರ್ಬೋದು, ಅದೆಲ್ಲನೂ ಕೂಡ ನೋಡ್ರಿ, ಸಂಸ್ಕೃತಿ ಸಂಸ್ಕಾರ ಬಗ್ಗೆ ಹೇಳ್ತಕ್ಕಂಥವ್ರು ನಾವು. ಅಂಥ ಮಾತುಗಳನ್ನ ಮಾತಾಡಬಾರ್ದು. ನಿನ್ನ ಪಾರ್ಟಿಯಿಂದ ಕಿತ್ತು ಹಾಕ್ತಿದ್ದೀನಿ ಅಂತೇಳಿ ಬಿ ಜೆ ಪಿ ಅವ್ರು ಹೇಳಿದ್ರೆ ನಾವಿನ್ನೂ ಖುಷಿ ಪಡ್ತಿದ್ವಿ. ಅವನು ಗೌರವಯುತವಾಗಿ ಒಯ್ಬೇಕಾಗಿತ್ತು. ಕಾರ್ನಾಗ ಹೆಲಿಕಾಪ್ಟರ್ದಾಗ ಒಯ್ಬೇಕಾ? ಸ್ಪಷ್ಟತೆನೇ ಇಲ್ಲ ಅಂತ ಹೇಳಿ ಸ್ಪೀಕರ್ ಇವರೆಲ್ಲರೂ ಸುಳ್ಳ? ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲ ಸುಳ್ಳು. ಇವಾಗ ಅಂದ್ರೆ ಬಿಜೆಪಿ ಅವ್ರು ಅಂದಿಲ್ಲ ಅನ್ನಕತ್ತಾರೆ. ನಾವು ಅವ್ರದ್ದು ಸುಳ್ಳು ಇವ್ರದ್ದು ನಿಜ ಅಂತ ಹೇಳಂಗಿಲ್ಲ, ಇವ್ರದ್ದು ನಿಜ ಅವ್ರ ಸುಳ್ಳು ಅಂತ ಹೇಳಂಗಿಲ್ಲ. ಬಟ್ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲದೆ ನಡೆಸ್ಕೊಂಡಂತ ರೀತಿ ತಪ್ಪು ಅನ್ನೋಂಥದ್ದು ನೋಡಿ ಅವ್ರು ಅಂದದ್ದು ಸತ್ಯ. ಅದನ್ನು ಕ್ರಿಯೇಟ್ ಮಾಡಿ ಮತ್ತೊಂದು ರೂಪದಾಗ ಒಯ್ದು ಸರಿಯಲ್ಲ. ಅವ್ರು ಅಂದದ್ದು ಸತ್ಯ.